ಗುಟ್ಕಾ ನಿಷೇಧ ಆದೇಶವನ್ನ ಏನು ಮಾಡಲಾಯಿತು ಆ ಆದೇಶವನ್ನು ಶೀಘ್ರದಲ್ಲೇ ವಾಪಸ್ ಪಡಿತಾರೆ ಅಂತ ಹೇಳಲಾಗಿದೆ. ಆದೇಶ ವಾಪಸ್ ಪಡೆಯೋದಕ್ಕೆ ಸಿಎಂ ಈಗಾಗಲೇ ಸೂಚನೆ ಕೊಟ್ಟಿದ್ದಾರಂತೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಮುಖ್ಯಮಂತ್ರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ನನ್ನ ಗಮನಕ್ಕೆ ತರದೆ ಹೇಗೆ ಆದೇಶ ಮಾಡಿದ್ರಿ, ಪ್ರಮುಖ ಆದೇಶ ಮಾಡುವಾಗ ತಿಳಿಸಬೇಕಲ್ವಾ ಅಂತ ಸಿಎಂ ತರಾಟೆಗೆ ತಗೊಂಡಿದ್ದಾರಂತೆ. ಆದೇಶ ವಾಪಸ್ಗೆ ಶಾಸಕರು ಒತ್ತಾಯಿಸಿದ್ರು. ಸಿಎಂಗೆ ಕಾಂಗ್ರೆಸ್ ಶಾಸಕರು ಮನವಿ ಮಾಡಿದ್ರು. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಿರಿಯ ಶಾಸಕರು ಭೇಟಿಯಾಗಿ ಕೂಡಲೇ ಈ ಗುಟ್ಕಾ ನಿಷೇಧ ಆದೇಶವನ್ನು ವಾಪಸ್ ಪಡೆಯಬೇಕು, ಅಡಿಕೆ ಬೆಳೆಗಾರರ ಹಿತಕ್ಕೆ ವಿರುದ್ಧವಾಗಿದೆ ಅಂತ ಒಂದಷ್ಟು ಮಂದಿ ಶಾಸಕರು ಒತ್ತಾಯ ಮಾಡಿದ್ರು. ಈ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತ ಸಿಎಂ ಬಳಿಕ ಹೇಳಿದ್ರು. ಅನಂತರ ಸಂಪುಟ ಸಭೆಯಲ್ಲಿ ಕೂಡ ಸಿಎಂ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ದಿಢೀರಂತ ಗುಟ್ಕಾ ಬ್ಯಾನ್ ಘೋಷಣೆ ಮಾಡಿದ್ದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿತ್ತು. ಅನಂತರ ಡಿಕೆ ಶಿವಕುಮಾರ್ ಅವರು ನನ್ನ ಗಮನಕ್ಕೆ ತರದ ಇಂತಹ ಪ್ರಮುಖ ನಿರ್ಧಾರವನ್ನ ಅದು ಹೇಗೆ ತಗೊಂಡ್ರಿ ಅಂತ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ತರಾಟೆಗೆ ತೆಗೆದುಕೊಂಡ್ರು ಅಂತ ಹೇಳಲಾಗಿದೆ. ಇದೀಗ ಆ ಆದೇಶವನ್ನ ವಾಪಸ್ ಪಡೆಯೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯದಲ್ಲಿ ಹಾಗಾದ್ರೆ ಗುಟ್ಕಾ ನಿಷೇಧ ಇರಲ್ವಾ? ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ವಿಚಾರ ಸ್ವಪಕ್ಷದವರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಏಕಾಏಕಿ ನಿರ್ಧಾರ ಸರಿಯಲ್ಲ, ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಶಾಸಕ ಶಿವಗಂಗ ಬಸವರಾಜ ಹೇಳಿಕೆ ಕೊಟ್ಟಿದ್ದಾರೆ. ಗುಟ್ಕಾ ಬ್ಯಾನ್ನಿಂದ ಅಡಿಕೆ ಬೆಲೆ ಇಳಿಕೆ ಆಗುತ್ತೆ, ನಮ್ಮ ಗಮನಕ್ಕೆ ಬಾರದೆ ಆಗಿದೆ. ಇದು ಗೊತ್ತಿದ್ರೆ ಇದನ್ನು ಸರಿ ಮಾಡೋದಕ್ಕೆ ಯತ್ನಿಸ್ತಾ ಇದ್ವಿ, ಅಡಿಕೆ ಬೆಳೆಗಾರರಿಗೆ ಇದು ಬಹಳ ದೊಡ್ಡ ನಷ್ಟ ಅಂತ ಶಿವಗಂಗ ಬಸವರಾಜ್ ಹೇಳಿದ್ದಾರೆ. ನಾನು ಮಾಧ್ಯಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಅಧಿಕಾರಿಗಳಿಗೆ ತಾಕೀತು ಮಾಡ್ತೀನಿ. ಅಂತ ಅಡಿಕೆ ಅಥವಾ ಆಹಾರ ಪದಾರ್ಥಗಳು ಏನು ಈಗ ಅಡಿಕೆ ಕ್ಷೇತ್ರದಿಂದ ನಾವೆಲ್ಲ ಸ್ಪರ್ಧಿಸುವಂತ ಶಾಸಕರಿದ್ದೀವಿ, ನಮ್ಮ ಗಮನಕ್ಕೆ ತಂದು ಚರ್ಚಿಸಿ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಏಕಾಏಕಿ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ನಮ್ಮ ಗಮನಕ್ಕೆ ಬಾರದೇ ಯಾವುದೇ ತರಹದ ಒಂದು ನಿರ್ದೇಶನ ಕೊಡಬಾರದಂತ ಈ ಮೂಲಕ ಸರ್ಕಾರಕ್ಕೂ ಹಾಗೂ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ. ಇಲ್ಲ, ನಮ್ಮ ಯಾರ ಗಮನಕ್ಕಿಲ್ಲ. ಗಮನಕ್ಕೆ ಬಂದಿದ್ರೆ ನಾವು ಅಲ್ಲೇ ಚರ್ಚೆ ಮಾಡಿ ಅಲ್ಲೇ ಅದಕ್ಕೇನು ತಪ್ಪು ಸರಿಗಳನ್ನ ನಾವು ಪರಿಗಣಿಸಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ನಮ್ಮ ಗಮನಕ್ಕೆ ಬರ್ತಾನೆ ಇದಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಮೂಲಕ ಮನವಿ ಮಾಡ್ತೀನಿ. ನಾನು ಮಾಧ್ಯಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಅಧಿಕಾರಿಗಳಿಗೆ ತಾಕೀತು ಮಾಡ್ತೀನಿ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಏಕಾಏಕಿ ದಿಢೀರಂತ ಈ ರೀತಿ ಗುಟ್ಕಾ ಬ್ಯಾನ್ ನಿರ್ಧಾರವನ್ನ ಅದ್ ಹೇಗೆ ತಗೊಂಡ್ರು, ಅದ್ ಹೇಗೆ ಅದನ್ನ ಸಾರ್ವಜನಿಕವಾಗಿ ಮಂಡಿಸಿದ್ರು, ಅನಂತರ ಮುಖ್ಯಮಂತ್ರಿಗಳ ಗಮನಕ್ಕೆ ಬರಲಿಲ್ಲ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಗುಟ್ಕಾ ಬ್ಯಾನ್ ವಿಚಾರದಲ್ಲಿ ಏನ್ ನಡೆದಿದೆ ಆಕ್ಚುಲಿ? ಶ್ರೀಲಕ್ಷ್ಮಿ, ಈಗಾಗಲೇ ದೇಶದಲ್ಲಿ ಗುಟ್ಕಾಗಳು ಬ್ಯಾನ್ ಆಗಿದ್ದಾವೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಈ ಹಿಂದಿನಿಂದಲೂ ಕೂಡ ಇದೆ. ಆದ್ರೆ ಪಾನ್ ಮಸಾಲ ಬ್ಯಾನ್ ಆಗಿದೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ವದಂತಿ ಹರಡಿರತಕ್ಕಂಥದ್ದು ಮತ್ತು ಒಂದು ಮಿಸ್ಕಮ್ಯುನಿಕೇಶನ್ ಆಗಿರತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಎಲ್ಲ ನಡುವೆ ಒಂದು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕೇಂದ್ರದ ಏನು FCCIA ಅನ್ನುವಂತ ಒಂದು ಸಂಸ್ಥೆ ಏನಿದೆ, ಅದು ಆಹಾರ ಸುರಕ್ಷತಾ ಸಂಸ್ಥೆ. ಆ ಸುರಕ್ಷತಾ ಸಂಸ್ಥೆ ಒಂದು ರಾಜ್ಯಕ್ಕೆ ಒಂದು ಪತ್ರನ ಬರೆದು ಒಂದಷ್ಟು ವಿವರಣೆಗಳನ್ನ ಕೇಳಿತ್ತು. ಆ ಸಂದರ್ಭದಲ್ಲಿ ಗುಟ್ಕಾ ವಿಚಾರವಾಗಿ ಬ್ಯಾನ್ ಮಾಡಲಾಗಿದೆ ಅನ್ನುವಂತ ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಗುಟ್ಕಾ ಬ್ಯಾನ್ ಆದಂತ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಪಾನ್ ಮಸಾಲೆ ಏನು ಸಪರೇಟ್ ಆಗಿ ಇರತಕ್ಕಂಥದ್ದು, ಅಡಿಕೆ ನಿಕೋಟಿನ್ ಒಂದ್ ಕಡೆ ಮಿಶ್ರಣ ಆದ್ರೆ ತಂಬಾಕು ಸಪರೇಟ್ ಆಗಿ ಮಿಶ್ರಣ ಆಗುತ್ತೆ. ಈ ಎಲ್ಲವನ್ನು ಕೂಡ ಒಂದೇ ಅಡಿಯಲ್ಲಿ ಮಿಶ್ರಣ ಮಾಡಿದಾಗ ಮಾತ್ರ ಅದು ಗುಟ್ಕಾ ಆಗುತ್ತೆ. ಆದ್ರೆ ಈ ಒಂದು ಗುಟ್ಕಾ ಬ್ಯಾನ್ ಈ ಹಿಂದಿನಿಂದ ಆಗಿರ್ತಕ್ಕಂಥ ಈ ಒಂದು ಅಡಿಕೆ ಮೇಲೆ ಪರಿಣಾಮ ಬೀರುತ್ತದೆ ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಗುಟ್ಕಾನ ಬ್ಯಾನ್ ಮಾಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವದಂತಿಗಳು ಹರಡಿದ ಕಾರಣಕ್ಕಾಗಿ ನಿನ್ನೆ ಸಿಎಂ ಅವರನ್ನ ಶಾಸಕರ ತಂಡ ಕೂಡ ಭೇಟಿ ಮಾಡಿತ್ತು. ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು ಕೂಡ ಪರಾಮರ್ಶೆ ಮಾಡದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗಿರತಕ್ಕಂಥ ಸ್ಪಷ್ಟನೆ ಕೊಡತಕ್ಕಂಥ ಸಂದರ್ಭದಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದು ವ್ಯತ್ಯಾಸ ಆಗಿದ್ದು ಕಂಡು ಬಂದಿದೆ. ಆನಂತರ ಸಿಎಂ ಅವರು ಕೂಡ ಅಧಿಕಾರಿಗಳಿಗೆ ಒಂದು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆಡತರ ಇದನ್ನ ಸರಿಪಡಿಸುವಂತೆ ಅಧಿಕಾರಿಗಳು ಕೂಡ ಸೂಚನೆ ಮಾಡಿದ್ದಾರೆ. ಈಗ ಅಧಿಕಾರಿಗಳು ಎಲ್ಲವನ್ನು ಕೂಡ ಸರಿಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಶಾಸಕರು ಕೊಡ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರು ಕೂಡ ಯಾವುದೇ ಕಾರಣಕ್ಕೂ ಧೃತಿಗೆಡುವುದು ಬೇಡ. ಯಾಕಂದ್ರೆ ಕರಾವಳಿ ಮಲೆನಾಡು ಭಾಗದಲ್ಲಿ ಇದೊಂದು ವಾಣಿಜ್ಯ ಬೆಳೆ, ಸಾಕಷ್ಟು ರೈತರು ಇದನ್ನ ಅವಲಂಬಿಸಿರತಕ್ಕಂಥದ್ದು ಮತ್ತು ಅಡಿಕೆಯನ್ನ ಒಂದು ಬ್ಯಾನ್
ಬ್ಯಾನ್ ಮಾಡಬೇಕಂತ ವಿಚಾರ ಬಂದಂತ ಸಂದರ್ಭದಲ್ಲೂ ಕೂಡ ಅದು ರಾಜ್ಯ ಸರ್ಕಾರದ ಪರಾಮರ್ಶೆಗೆ ಬರತಕ್ಕಂಥದ್ದಲ್ಲ, ಅದು ಕೇಂದ್ರ ಸರ್ಕಾರ ಮಾಡತಕ್ಕಂಥದ್ದು. ಸದ್ಯಕ್ಕೆ ಎಲ್ಲವೂ ಕೂಡ ಗೊಂದಲಗಳನ್ನು ತೆರೆಯುವ ಕೆಲಸವನ್ನ ಸಿಎಂ ಅವರು ಮಾಡಿದ್ದಾರೆ. ಆದಾಗ್ಯೂ ಕೂಡ ಇನ್ನೂ ಕೂಡ ಆತಂಕ ಸಹಜವಾಗಿದ್ದೇ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆಲ್ಲಕ್ಕೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಈಗಾಗಲೇ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಶಾಸಕರುಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾಗಿ ಕೂಡ ಒಂದು ಆಹಾರ ಸುರಕ್ಷತಾ ಇಲಾಖೆ ಕೊಟ್ಟಂತಹ ಈ ಒಂದು ವರದಿ ಏನಿದೆ, ಆ ವರದಿಗೆ ಯಾವ ರೀತಿಯಾದಂತಹ ವರದಿಯನ್ನ ರಾಜ್ಯದಿಂದ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ಒಂದು ಸ್ಪಷ್ಟನೆಯನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಇಲ್ಲ ಆಹಾರ ಸಚಿವರಾಗಿರ್ತಕ್ಕಂತಹ ಆಹಾರ ಸಚಿವರು ಕೂಡ ಇದು ಒಂದು ಸ್ಪಷ್ಟನೆಯನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಗುಟ್ಕಾ ಬ್ಯಾನ್ ಮೂಲಕ ಇದು ರೈತರ ಮೇಲೆ ಗದಾ ಪ್ರಹಾರ, ಸಿಎಂ ಕಾಂಗ್ರೆಸ್ನಿಂದ ರೈತರ ಮೇಲೆ ಗದಾ ಪ್ರಹಾರ ಮಾಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಗುಟ್ಕಾ ನಿಷೇಧ ಮಾಡದಂತೆ ಸಿಎಂಗೆ ಮನವಿ ಮಾಡ್ತೀವಿ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಸೋಮವಾರ ಅಥವಾ ಮಂಗಳವಾರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ರೈತರ ಮೇಲೆ, ಅಡಕೆ ಬೆಳೆಗಾರರ ಮೇಲೆ ಗದಪ್ರಹಾರ ಮಾಡುವಂತ ಪ್ರಯತ್ನ ಅಥವಾ ಷಡ್ಯಂತ್ರ ನಡೆದಿದೆಯಾ ಅನ್ನುವ ಗುಮಾನಿ ರಾಜ್ಯದ ಅಡಕೆ ಬೆಳೆಗಾರರಲ್ಲಿ ಇವತ್ತು ಮೂಡಿರುವಂತದ್ದು. ತಮಗೆ ತಿಳಿದಿದೆ, ಇವತ್ತು ಮಲೆನಾಡು, ನಮ್ಮ ಶಿವಮೊಗ್ಗ ಜಿಲ್ಲೆ ಇರಬಹುದು, ಕರಾವಳಿ ಭಾಗದಲ್ಲಿ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಡಿಕೆನ ಬೆಳೀತಕ್ಕಂಥದ್ದು. ತಮಗೆ ಗೊತ್ತಿರಲಿ, ಇಡೀ ದೇಶದಲ್ಲಿ ಸುಮಾರು 9,49,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆನ ಬೆಳೆಯುವಂಥದ್ದು. ಇದರಲ್ಲಿ ಸುಮಾರು 6,76,940 ಹೆಕ್ಟೇರ್ಸ್ ಅಷ್ಟು ಕರ್ನಾಟಕ ರಾಜ್ಯದಲ್ಲಿ ಅಡಿಕೆನ ಬೆಳೆಯುವಂಥದ್ದು. ಅಂದ್ರೆ 76% ಅಷ್ಟು ಅಡಿಕೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಬೆಳೀತಾರೆ ಅಂತೇಳಿ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂಥದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ರೈತರ ಮೇಲೆ, ಅಡಕೆ ಬೆಳೆಗಾರರ ಮೇಲೆ ಗದಪ್ರಹಾರ